ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಬೇಡಿಕೆ ವಿವಾದ ಏನಿದೆ? ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಈಗ ಅಮಿತ್ ಶಾ ಅವರು ಇದನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಉಲೇಮಾಗಳು ಪಕ್ಷದ ಅಧ್ಯಕ್ಷರನ್ನ ಕೆಲ ದಿನಗಳ ಹಿಂದೆ ಭೇಟಿಯಾಗಿದ್ರು. ಮುಸ್ಲಿಮರಿಗೆ ಮೀಸಲಾತಿ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ಮುಸ್ಲಿಮರಿಗೆ ಮೀಸಲಾತಿ ನೀಡಬೇಕಾದ್ರೆ ಎಸ್ಸಿ ಎಸ್ಟಿ ಒಬಿಸಿ ಮೀಸಲಾತಿ ಕೋಟಾದಿಂದ ತೆಗೆದುಕೊಡಬೇಕು. ರಾಹುಲ್ ಗಾಂಧಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ, ನಿಮ್ಮ 4ನೇ ತಲೆಮಾರು ಬಂದರೂ ಕೂಡ ಮುಸ್ಲಿಮರಿಗೆ ಮೀಸಲಾತಿ ಸಿಗೋದಿಲ್ಲ ಅಂತ ಮಹಾರಾಷ್ಟ್ರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಬೇಡಿಕೆಯ ವಿವಾದ ಏನಿದೆ ಅದನ್ನ ಮಹಾರಾಷ್ಟ್ರ ಚುನಾವಣೆಯಲ್ಲೂ ಕೂಡ ಅಮಿತ್ ಶಾ ಅವರು ಪ್ರಸ್ತಾಪ ಮಾಡಿ ಹೇಳಿದ್ದಾರೆ. ಕಾಂಗ್ರೆಸ್ನ ಉಲೇಮಾಗಳು ಪಕ್ಷದ ಅಧ್ಯಕ್ಷರನ್ನ ಕೆಲ ದಿನಗಳ ಹಿಂದೆ ಎಲ್ಲ ಭೇಟಿಯಾಗ್ಬಿಟ್ಟಿದ್ರು. ಮುಸ್ಲಿಮರಿಗೆ ಮೀಸಲಾತಿ ನೀಡಬೇಕು ಅಂತೆಲ್ಲ ಮನವಿ ಮಾಡಿಕೊಂಡಿದ್ರು. ಮುಸ್ಲಿಮರಿಗೆ ಮೀಸಲಾತಿ ನೀಡಬೇಕಾದ್ರೆ ಅದನ್ನ ಎಸ್ಸಿ ಎಸ್ಟಿ ಒಬಿಸಿ ಮೀಸಲಾತಿ ಕೋಟಾದಿಂದ ತೆಗೆದುಕೊಡಬೇಕಾಗತ್ತೆ. ರಾಹುಲ್ ಗಾಂಧಿ ಅವರೇ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ, ನಿಮ್ಮ 4ನೇ ತಲೆಮಾರು ಬಂದರೂ ಕೂಡ ಮುಸ್ಲಿಮರಿಗೆ ಮೀಸಲಾತಿ ಸಿಗುವುದಿಲ್ಲ ಅಂತ ಮಹಾರಾಷ್ಟ್ರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇದು ರಾಜ್ಯದಲ್ಲಿ ಎದ್ದಂತ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಆಗ್ತಾ ಇದೆ. ಎಲ್ಲ ಅಸ್ತ್ರಗಳು ಕರ್ನಾಟಕದಿಂದ ಹೋದಂಗಿದೆ. ಪ್ರತಿಯೊಂದು ವಿಚಾರವೂ ಕೂಡ, ವಕ್ಫ್ ವಿಚಾರ ಬಂದಾಗಲೂ ಕೂಡ ಅದು ಚುನಾವಣೆಯ ಅಸ್ತ್ರವಾಯಿತು. ಈಗ ಮೀಸಲಾತಿ ವಿಚಾರ ಅದು ಕೂಡ ಅಸ್ತ್ರವಾಗಿದೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಕರ್ನಾಟಕವೇ ಒಂದು ರೀತಿಯಾಗಿ ಬಿಜೆಪಿಗೆ ಏನ್ ಬೇಕಾಗಿದೆ ಆ ಎಲ್ಲವನ್ನ ಊಟವನ್ನ ತಟ್ಟೆಯಲ್ಲಿ ಹಾಕಿಟ್ಬಿಟ್ಟು ಕೊಡೋ ರೀತಿಯಲ್ಲಿ ಆಗ್ಬಿಟ್ಟಿದ್ಯಾ ಅಂತ? ಖಂಡಿತವಾಗ್ಲೂ ಚುನಾವಣೆಗೆ ಏನೆಲ್ಲ ಅಸ್ತ್ರಗಳು ಬೇಕು ಆ ಎಲ್ಲ ಅಸ್ತ್ರಗಳನ್ನ ಹಂತ ಹಂತವಾಗಿ ಕಾಂಗ್ರೆಸ್ ಕೊಡ್ತಾ ಇರುವಂತದ್ದು. ಈ ಎಲ್ಲ ಅಂಶಗಳನ್ನ ಬಳಸ್ಕೊಳ್ತಾ ಇರುವಂತ ಬಿಜೆಪಿ ಮಹಾರಾಷ್ಟ್ರ ಚುನಾವಣಾ ಅಖಾಡದಲ್ಲಿ ಬಹಳ ದೊಡ್ಡದಾಗಿ ಅಬ್ಬರದ ಪ್ರಚಾರಗಳನ್ನ ಕೂಡ ಮಾಡ್ತಾ ಇದೆ. ಈ ಹಿಂದೆ ಗ್ಯಾರಂಟಿ ವಿಚಾರವನ್ನ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಿಕೊಂಡಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ಆದಿಯಾಗಿ ಎಲ್ಲಾ ನಾಯಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಮತ್ತೆ ಚುನಾವಣಾ ಪ್ರಚಾರದಲ್ಲಿ ಇದು ಕೂಡ ಒಂದು ಪ್ರಚಾರದ ಪ್ರಮುಖ ಅಂಶವೂ ಕೂಡ ಆಗಿತ್ತು. ಈಗ ಮುಸ್ಲಿಮರಿಗೆ ಮೀಸಲಾತಿ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಚರ್ಚೆ ಆಗ್ತಾ ಇರುವಂತದ್ದು. ರಾಜ್ಯದಲ್ಲಿ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂತ ಚರ್ಚೆಗಳು ಕೇಳಿ ಬರ್ತಾ ಇರುವಂತಹ ಬೆನ್ನಲ್ಲೇ ಈಗ ಮಹಾರಾಷ್ಟ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಏನು ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ ಅಧ್ಯಕ್ಷರನ್ನ ಭೇಟಿಯಾಗಿ ಕೆಲವು ಉಲೇಮಗಳು ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಒಂದು ವೇಳೆ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂದ್ರೆ ಎಸ್ಸಿ ಎಸ್ಟಿ ಒಬಿಸಿ ಅವರ ಮೀಸಲಾತಿಯನ್ನು ಕಿತ್ತು ಅವರಿಗೆ ಕೊಡಬೇಕಾಗತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಅದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ. ರಾಹುಲ್ ಗಾಂಧಿ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಅವರ 4ನೇ ತಲೆಮಾರು ಬಂದರೂ ಕೂಡ ಈ ಒಂದು ಮೀಸಲಾತಿಯನ್ನು ಕೊಡಲಿಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೀಗಾಗಿ ಕರ್ನಾಟಕದ ವಿಚಾರಗಳು ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಿದ್ದಾವೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.